ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 3 ವರ್ಷದಿಂದ ಸರಿಸುಮಾರು 360ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ, ಅರಿವು, ತಿಳುವಳಿಕೆ ಮೂಡಿಸುವ ಸಲುವಾಗಿ ಮಾಹಿತಿಗಳನ್ನು ನೀಡ್ತಾ ಬರ್ತಾ ಇದ್ದೇನೆ. ಪ್ರಥಮ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇರೋದಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗೆ ಇರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬೇಡವಿದ್ದಾಗೆಲ್ಲ ಮಾಹಿತಿಗಳನ್ನು ಪಡ್ಕೊಳ್ಳಿ. ಬುದ್ಧಿವಂತರಾಗಿ ಸಮಸ್ಯೆಗಳಿಗೆ ಸಿಲುಕದಂತೆ ಚಾಕಚಕ್ಯತೆಯಿಂದ ವ್ಯವಹಾರ ನಡೆಸುವಂಥವ್ರಾಗಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಚಾರಕ್ಕೆ ಬಂದ್ಬಿಡ್ತೇನೆ. ಯಾರಿಗಾದರೂ ಕಾನೂನಿನ ಸಮಸ್ಯೆಗಳು ಇದ್ದರೆ ಕರೆ ಮಾಡಿ, ಕನ್ಸಲ್ಟೇಷನ್ ಫೀಸ್ ಇರುತ್ತೆ, ಪೇ ಮಾಡಿ ನೀವು ಸಲಹೆಗಳನ್ನು ಪಡ್ಕೊಳ್ಬಹುದು. ಲಕ್ಷಾಂತರ ಜನರು ವೀಕ್ಷಣೆಗಳನ್ನು ಮಾಡ್ತಾ ಬರ್ತಾ ಇದ್ದೀರಾ. ಸಾವಿರಾರು ಜನರು ಕರೆ ಮಾಡಿ ಸಲಹೆಗಳನ್ನು ಪಡ್ಕೊಂಡಿದ್ದಾರೆ. ಮತ್ತು 106 ಜನರು ನನ್ನ ಕಚೇರಿಗೆ ಬಂದು ಕನ್ಸಲ್ಟೇಷನ್ಗಳನ್ನು ಡೈರೆಕ್ಟಾಗಿ ಪಡ್ಕೊಂಡಿದ್ದಾರೆ. ಕಾನೂನಿನ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಪಡ್ಕೊಂಡಿದ್ದಾರೆ ಹಾಗೂ 106 ಕೇಸುಗಳನ್ನು ಕೂಡ ನೀಡಿದ್ದಾರೆ. ಯಾವುದೇ ತರಹದ ಕೇಸುಗಳಿದ್ದರೂ ಕೂಡ ನೀವು ತೆಗೆದುಕೊಂಡು ಬನ್ನಿ. ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ, ಕೌಟುಂಬಿಕ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ, ಫ್ಯಾಮಿಲಿ ಮ್ಯಾಟರ್ಸ್ ಅಥವಾ ಪ್ರಾಪರ್ಟಿ ಮ್ಯಾಟರ್ಸ್, ಸ್ವತ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳಾಗಿರಬಹುದು, ಕನ್ಸ್ಯೂಮರ್ ಮ್ಯಾಟರ್ಸು, ಮೋಟರ್ ವೆಹಿಕಲ್ ಆ್ಯಕ್ಟಿಗೆ ಸಂಬಂಧಪಟ್ಟಂಥದ್ದು, ಅಥವಾ ಲೇಬರ್ ಮ್ಯಾಟರ್ಸು, ಕ್ರಿಮಿನಲ್ ಮ್ಯಾಟರ್ಸ್, ಬೇಲ್ ಮ್ಯಾಟರ್ಸ್, ಹೀಗೆ ನೀವು ಸಮಸ್ಯೆಗಳಿಗೆ ಏನಾದರೂ ಸಿಲುಕಿದ್ದರೆ, ಕೇಸುಗಳೇನಾದರೂ ನಡೀತಾ ಇದ್ದರೆ ತೆಗೆದುಕೊಂಡು ಬಂದು ಕೊಡಬಹುದು. ಫ್ರೆಶ್ ಕೇಸುಗಳು ಎಷ್ಟು ಬರ್ತಾ ಇದೆಯೋ ಅಷ್ಟೇ ನೋಸಿ ಕೇಸುಗಳು ಕೂಡ ಬರ್ತಾ ಇದ್ದಾವೆ. ತೆಗೆದುಕೊಂಡು ಬಂದು ಕೊಟ್ಟರೆ ಖಂಡಿತವಾಗಿಯೂ ನಾನು ಶಕ್ತಿ ಮೀರಿ ನಿಮಗೆ ನ್ಯಾಯವನ್ನು ಒದಗಿಸುವಲ್ಲಿ ಪ್ರಯತ್ನವನ್ನು ಮಾಡ್ತೇನೆ ಕಾನೂನಿನ ಚೌಕಟ್ಟಿನಲ್ಲಿ. ಹಾಗೂ ನಮ್ಮದೇ ಆದಂತಹ ಸ್ಟಾಫ್ಗಳಿದ್ದಾರೆ, ಹೈಯರ್ ಮಾಡಿದ್ದಾನೆ, ಜೂನಿಯರ್ಸ್ಗಳಿದ್ದಾರೆ, ಸೀನಿಯರ್ಸ್ಗಳು ಕೂಡ ನನ್ನ ಟೀಮ್ನಲ್ಲಿದ್ದಾರೆ. ಮತ್ತು ಕರ್ನಾಟಕ ರಾಜ್ಯದ ಹಲವು ಜಿಲ್ಲೆಗಳಲ್ಲಿಯೂ ಕೂಡ ನಾವು ಟೈಅಪ್ಗಳನ್ನು ಮಾಡ್ಕೊಂಡಿದ್ದೇನೆ, ಕೇಸ್ಗಳನ್ನ ನಡೆಸಿಕೊಡ್ತಾ ಇದ್ದೇನೆ. ಬಂದು ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಚಾರಕ್ಕೆ ಬಂದು ಬಿಡ್ತೇನೆ ನೇರವಾಗಿ. ನೋಡಿ, ಒಂದು ಮಹತ್ವದ ಆದೇಶ ಇದು. ಪುರುಷರ ಪರ ಬಂದಿರತಕ್ಕಂತಹ ಒಂದು ಆದೇಶ ಅಂತಲೇ ಹೇಳಬಹುದು. ಕೌಟುಂಬಿಕ ದೌರ್ಜನ್ಯ ಕಾಯಿದೆಗಳು ದುರ್ಬಳಕೆಯನ್ನು ಮಾಡಿಕೊಂಡು, ಕೌಟುಂಬಿಕ ದೌರ್ಜನ್ಯ ಕಾಯಿದೆಯ ವಿರುದ್ಧ ಇರತಕ್ಕಂತಹ ಒಂದು ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ಆ ಸುಳ್ಳು ಕೇಸುಗಳನ್ನು ದಾಖಲು ಮಾಡಿಕೊಂಡು ಬೇಕಾಬಿಟ್ಟಿ ಮೇಂಟೆನೆನ್ಸ್ ಕೇಸುಗಳನ್ನು ಫೈಲ್ ಮಾಡಿ, ಅದರಲ್ಲಿಯೂ ಕೂಡ ಇಂಟ್ರಿಮ್ ಮೇಂಟೆನೆನ್ಸ್ ಆರ್ಡರ್ ಮಾಡಿಸಿಕೊಳ್ಳೋದಕ್ಕೆ, ಅಂದರೆ ಮಧ್ಯಂತರ ಜೀವನಾಂಶದ ಆದೇಶ, ಅಂದರೆ ಕೇಸು ಫೈಲ್ ಮಾಡ್ತಾ ಇದ್ದಂಗೆ ಕೆಲವೊಮ್ಮೆ addinterim ಇಂಜಂಕ್ಷನ್ ಆರ್ಡರ್ ಅಂತ ಮಧ್ಯಂತರ ಆದೇಶಗಳನ್ನು ಕೊಟ್ಟುಬಿಡ್ತಕ್ಕಂಥದ್ದು ಸೆಕ್ಷನ್ 2400 ಕೊಟ್ಬಿಡ್ತಾರೆ. ಏನಂತ ಹೇಳಿದ್ರೆ, ವಾದ ವಿವಾದಗಳನ್ನು ಕೇಳಿ ಆಲಿಸಿ ನಂತರ ಜೀವನಾಂಶ ಪಡ್ಕೊಳ್ಳೋದಕ್ಕೆ ಅಷ್ಟು ಸಮಯ ಇಲ್ಲ. ನಮಗೆ ತುಂಬ ದರ್ದಿದೆ, ತುಂಬ ಅತ್ಯವಶ್ಯಕತೆ ಇದೆ. ಸೊ ನಮಗೆ ಮೇಂಟೆನೆನ್ಸ್ ಇಲ್ಲದೆ ಹೋದರೆ ಜೀವನನೇ ನಡ್ಸೋಕ್ಕಾಗಲ್ಲ ಅನ್ನೋ ಥರದಲ್ಲೆಲ್ಲ ಕೋರ್ಟ್ಗಳಿಗೆ ಬಿಂಬಿಸಿ ಸುಳ್ಳು ಹೇಳಿ ಮೇಂಟೆನೆನ್ಸ್ಗಳನ್ನು, ಆರ್ಡರ್ಸ್ಗಳನ್ನು ಮಾಡ್ಕೊಂಡು ಬಿಡ್ತಾ ಇದ್ರು. ಹಲವಾರು ಜಡ್ಜಸ್ಗಳು ಕೂಡ ಈ ಒಂದು ಸತ್ಯ ಸಂಗತಿಗಳನ್ನು ತಿಳಿದುಕೊಳ್ಳದೆ, ವಿತೌಟ್ ಹಿಯರಿಂಗ್ ದ ಒಪೋನೆಂಟ್ ಪಾರ್ಟಿ, ಕೇಳದೆ ಮಧ್ಯಂತರ ಆದೇಶಗಳನ್ನು ಮಾಡೋರು ಜೀವನಾಂಶ ಕೊಡಬೇಕು ಅಂತ ಹೇಳಿ ಈ ರೀತಿಯಾಗಿ ತಪ್ಪು. ಮಧ್ಯಂತರ ಆದೇಶಗಳನ್ನು ಕೊಡುವ ಮುನ್ನ ಗಂಡ ಮತ್ತು ಹೆಂಡತಿಯ ಅವರ ಕ್ವಾಲಿಫಿಕೇಷನ್ಗಳನ್ನು ಪರಿಗಣಿಸಬೇಕು. ಅವರು ಸಮಾನ ಕ್ವಾಲಿಫಿಕೇಷನ್ ಉಳ್ಳವರಾಗಿದ್ದರೆ, ವಿದ್ಯಾರ್ಹತೆಗಳನ್ನು ಉಳ್ಳವರಾಗಿದ್ದರೆ, ಅಥವಾ ಸಮಾನ ಕೆಲಸಗಳನ್ನು ಮಾಡೋರಾಗಿದ್ದರೆ, ಸಮಾನ ವೇತನಗಳನ್ನು ಪಡೆದುಕೊಳ್ಳುವಂಥವರಾಗಿದ್ದರೆ ಅಂತಹವರಿಗೆ ಯಾವುದೇ ತರಹದ ಇಂಟ್ರಿಮ್ ಮೇಂಟೆನೆನ್ಸ್ ಆರ್ಡರ್ಗಳನ್ನ ಮಾಡಬಾರದು ಅಂತ ಹೇಳಿ ಕೋರ್ಟು ಮಹತ್ವದ ಆದೇಶವನ್ನು ಹೊರಡಿಸಿದೆ. ಸೊ ನೋ ಇಂಟ್ರಿಮ್ ಆರ್ಡರ್ ಫಾರ್ ದಿ ವೈಫ್ ಇಫ್ ಶಿ ಈಸ್ ಹ್ಯಾವಿಂಗ್ ಈಕ್ವಲ್ ಎಜುಕೇಷನ್ ಅಂಡ್ ಇನ್ಕಮ್ ಪೊಟೆನ್ಶಿಯಾಲಿಟಿ ಲೈಕ್ ಹಸ್ಬೆಂಡ್ ಅಂತ ಹೇಳಿ ಆದೇಶ ಹೊರಡಿಸಿದ್ದಾರೆ. ಸೊ ಇದು ಪುರುಷರಿಗೆ ಖುಷಿ ತಂದಿರತಕ್ಕಂತಹ ಅಥವಾ ಸ್ವಲ್ಪ ರಿಲೀಫ್ ಆಗಿರ್ತಕ್ಕಂಥ ವಿಚಾರ ಅಂತ ಹೇಳ್ಬೋದು. ಈ ತರಹದ ವಿಡಿಯೋಗಳು ಏನಾದರೂ ಇಷ್ಟ ಆಗಿದ್ದೆ ಆದರೆ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.